ತಪಸ್ಸು ಕಾಲದ 5ನೇ ಶುಕ್ರವಾರದ ಈ ದಿನದೊಂದಿಗೆ ನಾವು ಈಗ ಪವಿತ್ರ ವಾರಕ್ಕೆ ಅತ್ಯಂತ ಹತ್ತಿರವಾಗುತ್ತಿದ್ದೇವೆ. ಈ ದಿನವು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಬಹಳ ಮಹತ್ವದ್ದಾಗಿದೆ. ತಪಸ್ಸು ಕಾಲದ 5ನೇ ಶುಕ್ರವಾರವು ನಮ್ಮನ್ನು ಯೇಸು ಕ್ರಿಸ್ತರ ಪರಮ ಕಷ್ಟಾನುಭವಗಳ ಆಳವಾದ ಧ್ಯಾನಕ್ಕೆ ಕರೆಯುತ್ತದೆ. ಈ ದಿನವು ಕೇವಲ ಉಪವಾಸದ ದಿನವಲ್ಲ, ಬದಲಿಗೆ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ವಿಶೇಷ ಸಮಯ. ಈ ಶುಕ್ರವಾರ ನಾವು ಶಿಲುಬೆಯ ಹಾದಿಯನ್ನು ಭಕ್ತಿಯಿಂದ ನೆನೆಯುತ್ತೇವೆ. ನಮ್ಮ ಪಾಪಗಳಿಗಾಗಿ ಯೇಸು ಅನುಭವಿಸಿದ ವೇದನೆಗಳನ್ನು ನೆನೆದಾಗ ನಮ್ಮ ಜೀವನದ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗೆ ಸಿಗುತ್ತದೆ. ನಾವು ಪವಿತ್ರ ವಾರವನ್ನು ಪ್ರವೇಶಿಸುವ ಮುನ್ನ ನಮ್ಮ ಹೃದಯದಲ್ಲಿರುವ ಕಹಿ, ಅಸೂಯೆ ಮತ್ತು ಪಾಪದ ನೆರಳನ್ನು ತೊಡೆದುಹಾಕಬೇಕು. ದೇವರ ಕ್ಷಮೆಯನ್ನು ಯಾಚಿಸಲು, ಇತರರನ್ನು ಕ್ಷಮಿಸಲು ಇದು ಸಕಾಲ. ಯೇಸು ದೀನದಲಿತರ ಸೇವೆ ಮಾಡಿದಂತೆ ನಾವು ಸಹ ಈ ದಿನ ಕಷ್ಟದಲ್ಲಿರುವವರಿಗೆ, ರೋಗಿಗಳಿಗೆ ಮತ್ತು ಒಂಟಿಯಾಗಿರುವವರಿಗೆ ನಮ್ಮ ಪ್ರೀತಿ ಹಾಗೂ ಸಹಾಯವನ್ನು ನೀಡಬೇಕು. ಈ ದಿನದಂದು ಸ್ವಲ್ಪ ಸಮಯ ಮೌನವಾಗಿ ದೇವರ ಸನ್ನಿಧಿಯಲ್ಲಿ ಕಳೆಯುವುದು ನಮ್ಮ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ. ಶಿಲುಬೆಯ ಮೇಲೆ ಯೇಸು ನುಡಿದ ಮಾತುಗಳನ್ನು ಇಂದು ನಾವು ಮನನ ಮಾಡಬಹುದು. ಓ ದಯಾಮಯಿಯಾದ ಯೇಸುವೆ, ಈ ತಪಸ್ಸು ಕಾಲದ 5ನೇ ಶುಕ್ರವಾರದಂದು ನಾವು ನಿನ್ನ ಶಿಲುಬೆಯ ಪಾದದ ಬಳಿ ಬಂದು ನಿಂತಿದ್ದೇವೆ. ನಮ್ಮ ಪಾಪಗಳಿಂದಾಗಿ ನೀನು ಅನುಭವಿಸಿದ ಕಷ್ಟಗಳಿಗಾಗಿ ನಾವು ಕ್ಷಮೆಯನ್ನು ಯಾಚಿಸುತ್ತೇವೆ. ನಿನ್ನ ಪ್ರೀತಿಯು ನಮ್ಮ ಹೃದಯವನ್ನು ಮೃದುಗೊಳಿಸಲಿ. ನಾವು ಕಷ್ಟದ ಸಮಯದಲ್ಲಿ ಕುಗ್ಗದೆ ನಿನ್ನ ಮೇಲೆ ಭರವಸೆ ಇಟ್ಟು ನಡೆಯುವಂತೆ ನಮಗೆ ವರವನ್ನು ದಯಪಾಲಿಸು. ಆಮೇನ್.